ಇದು ನನ್ನ ಫಸ್ಟ್ ಮೇಲು. ಇವಾಗ ತಿಂತಾಯಿದ್ದೀನಿ ಬ್ರೆಡ್ ಆಮ್ಲೆಟು. ಇದಾಗಿದೆ ಸೀದಾ ಜಿಮ್ಗೆ ಹೋಗ್ಬೇಕು. ಎಷ್ಟೋ ದಿನ ಆದಮೇಲೆ ಮಾಡಿದ್ದೀನಿ ಬ್ರೆಡ್ ಆಮ್ಲೆಟು. ಹೆಂಗಿದೆ ನೋಡ್ಕೊಳ್ಳೋಣ. ಇವಾಗ್ತಾನೆ ವರ್ಕೌಟ್ ಮುಗಿಸ್ದೆ. ಟೈಮ್ ಈಗ 5 ಗಂಟೆ. 2 ಅವರ್ಸ್ ವರ್ಕೌಟ್ ಮುಗಿಸಿ ಮನೆ ಹೊಡ್ತಾ ಇದ್ದೀನಿ. ಎಲ್ಲಾಗರು ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಡೇ 3 ಆಫ್ ಫಸ್ಟ್ ವೀಕ್ ವ್ಲಾಗ್. ನಿನ್ನೆ ತುಂಬ ಕೆಲಸ ಆಯಿತು, ಆದ್ದರಿಂದ ಮಾರ್ಕೆಟ್ ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಸೊ ಅದಕ್ಕೆ ಮಾರ್ಕೆಟ್ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸಂಡೇ ಅನಲೈಸ್ ಮಾಡಿದಾಗ ಇದು ನನ್ನ ಟಾಪ್ ಪೇರ್ಸ್ ಆಗಿತ್ತು ಈ ವೀಕಿಗೆ ಟ್ರೇಡ್ ಮಾಡೋಕ್ಕೆ. ಸೊ ಈಗ ಟೈಮ್ ಬಂದು 11:55, ಅಕ್ಟೋಬರ್ 7. ಸೊ ಫಸ್ಟ್ ಪೇರ್ ಬಂದು ಯೂರೋ USD. ನಿನ್ನೆ ಮೀನ್ಸ್ ಸಂಡೇ ಅನಲೈಸ್ ಮಾಡಿದಾಗ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಈ ರೀತಿ ಮಾರ್ಕೆಟ್ ಇಲ್ಲಿತ್ತು ಸಂಡೇ ಲಾಸ್ಟ್ ವೀಕಲ್ಲಿ. ಸೊ ಸಂಡೇ ಅನಲೈಸ್ ಮಾಡಿದಾಗ ಮಾರ್ಕೆಟ್ ಇಲ್ಲಿತ್ತು ಈ ಸಪೋರ್ಟ್ ಲೆವೆಲಲ್ಲಿ. ಈ ಸಪೋರ್ಟ್ ಲೆವೆಲಲ್ಲಿ ತುಂಬ ಜನ ಬೈಯರ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿತ್ತು. ಲೈಕ್ ಈ ಸಪೋರ್ಟ್ನಲ್ಲಿ ತುಂಬ ಬೈಯರ್ಸು ಬೈ ಮಾಡ್ತಾನೇ ಇದ್ರು, ಬಟ್ ಆ ಲೆವೆಲಲ್ಲಿ ಮೂವ್ಮೆಂಟ್ ಸಿಕ್ಕಿಲ್ಲ ಅವ್ರಿಗೆ ಟು ಕಂಟಿನ್ಯೂ. ಮತ್ತು ಸ್ಟ್ರಕ್ಚರ್ ಕೂಡ ನೋಡಿದ್ರೆ ಡೈಲಿ ಆ್ಯಂಡ್ 4 ಅವರ್ಸು ಬೇರಿಶಲ್ಲಿತ್ತು. ಸೊ ನಾನು ಪ್ಲ್ಯಾನ್ ಮಾಡಿದೆ ಬೇರಿಶ್ಗೆ.
ಈ ಪೇರ್ ಯಾವಾಗ ಇಲ್ಲಿ ಬ್ರೇಕ್ ಡೌನ್ ಕೊಟ್ಟು ರಿಟೆಸ್ಟ್ ಆಗುತ್ತೋ ಈ ಲೆವೆಲಲ್ಲಿ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು ಅಂತ ಬಿಟ್ಟಿದೆ. ಸೊ 1 ಅವರ್ ಬಂದಾಗ ನನಗೆ ಯಾವುದೇ ಎಂಟ್ರಿ ಸಿಕ್ಕಿಲ್ಲ. ಇಲ್ಲಿವರೆಗೂ ನನಗೆ ಯಾವುದೇ ಎಂಟ್ರಿ ಸಿಕ್ಕಿಲ್ಲ. ಬಟ್ ವೇಟ್ ಮಾಡ್ತೀನಿ. ಅಗೇನ್ ಇಲ್ಲಿಂದ ರಿಜೆಕ್ಟ್ ಆಗಿ ಲಂಡನ್ ಸೆಕ್ಷನಲ್ಲಿ ಏನಾದರೂ ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ ಮೂಲಕ ಎಂಟ್ರಿ ಆಗ್ತೀನಿ ಇಫ್ ಐ ಗೆಟ್ ಎಂಟ್ರಿ. ಸೆಕೆಂಡ್ ಪೇರ್ ಬಂದು AUD USD. ಸಂಡೇ ನಾನು ಪ್ಲ್ಯಾನ್ ಮಾಡಿದ್ದು ಸ್ಟ್ರಕ್ಚರ್ ಬೇಸ್ ನೋಡಿದ್ರೆ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ರಿಟೆಸ್ಟ್ ಮಾಡ್ಕೊಂಡು ಇಲ್ಲಿ ಬೈ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡೆ. ಸೊ ಇಲ್ಲಿ ಬ್ರೇಕ್ ಮಾಡಿಲ್ಲ, ನಾನು ಟ್ರೇಡ್ಗೆ ಪ್ಲ್ಯಾನ್ ಮಾಡಿಲ್ಲ. ನೆಕ್ಸ್ಟ್ ಪೇರ್ ಬಂದು NZD USD. ಸೊ ಇದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಪೇರು. ಯಾಕಂದರೆ ನಾರ್ಮಲ್ ಸ್ವಿಂಗ್ ಟ್ರೇಡ್ ಬೇಸ್ಡ್ ನೋಡಿದ್ರೆ ಇಲ್ಲಿಂದ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೆಲ್ ಮಾಡೋಕ್ಕೆ. ಬಟ್ ಶಾರ್ಟ್ ಟರ್ಮಲ್ಲಿ ಇಂಟ್ರಾಡೇ ಬೇಸ್ಡ್ ಹೋದಾಗ ನಾನಿಲ್ಲೊಂದು ಬೈ ಟ್ರೇಡ್ ತೊಗೋಬೋದಿತ್ತು. ಬೈ ಟ್ರೇಡ್ ಪ್ಲ್ಯಾನ್ ಮಾಡೋಣ ಅಂತ ಇಲ್ಲಿ ನಾನು ಎಂಟ್ರಿ ಲೆವೆಲ್ ಹಾಕಿದೆ. ಬಟ್ ಎಂಟ್ರಿ ಸಿಕ್ಕಿಲ್ಲ. ಎಂಟ್ರಿ ಬಂದರೂ ಬೇಕಾಗಿರೋ ಟೈಮಲ್ಲಿ ಹಾಕಿರಲಿಲ್ಲ ಅದು. ಸೊ ಐ ಡಿಂಟ್ ಎಂಟರ್. ನೋಡೋಣ ಹಾಗೇನೇನಾದರೂ ರಿಜೆಕ್ಟ್ ಇಲ್ಲಿ ಮೇಲೆ ತೊಗೊಂಡು ಲೈಕ್ ದಿಸ್ ಏನಾದರೂ ಈ ಥರ ರಿಜೆಕ್ಟ್ ತೊಗೊಂಡು ಇಲ್ಲಿ ಚಿಕ್ಕ ಸಪೋರ್ಟ್ನ ರಿಟೆಸ್ಟ್ ಮಾಡಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆಯಾ, ಏನಾದರೂ ಕನ್ಫರ್ಮೇಷನ್ ಕ್ಯಾಂಡಲ್ ಕೊಡ್ತಂದರೆ ಎಂಟರ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ಜಸ್ಟ್ ಫಾರ್ ಇಂಟ್ರಾಡೇ. ಅದಾದ ನಂತರ ಇಲ್ಲೇನಾದರೂ ಈ ಪ್ರೈಸು ನನ್ನ ಈ ಮೇನ್ ಲೆವೆಲ್ಗೆ ಬಂದಾಗ ರೆಸಿಸ್ಟೆನ್ಸ್ ಲೆವೆಲ್ಗೆ ನಾನು ಸೆಲ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಿಕಾಸ್ ಓವರ್ ಆಲ್ ಟ್ರೆಂಡ್ ನೋಡಿದ್ರೆ ಎಲ್ಲ ಟೈಮ್ ಫ್ರೇಮ್ಸು ಬೇರಿಷಲ್ಲೇ ಇದೆ ಎಕ್ಸೆಪ್ಟ್ 4 ಅವರ್ಸು. ಇದನ್ನು ಕೂಡ ಇಂಟ್ರಾಡೇಗೆ ಪ್ಲ್ಯಾನ್ ಮಾಡಿದ್ದೆ. ಬಿಕಾಸ್ 4 ಅವರ್ಸ್ ಮಾತ್ರ ನನ್ನ ಈ ಡೈರೆಕ್ಷನಲ್ಲಿತ್ತು. ಇಲ್ಲಿ ಸಸ್ಟೈನ್ ಆಗ್ತಾರ ರೀಸನ್ ಏನು ಅಂದರೆ ಇಲ್ಲೊಂದು ಪ್ರೀವಿಯಸ್ಸಲ್ಲಿ ಇದು ಸಪೋರ್ಟ್ ಇದೆ, ಇಲ್ಲಿ ತೊಗೊಂಡಿದ್ದು ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ ಇಲ್ಲೇ ಒಂದು ಸಪೋರ್ಟ್ ತೊಗೊಳ್ತಾ ಇತ್ತು. ಸೊ ಅಲ್ಲೇ ರೆಸಿಸ್ಟೆನ್ಸ್ ಸಪೋರ್ಟ್ ತೊಗೊಂಡು ಇಲ್ಲೇ ಸೈಡ್ವೇಸ್ ಆಗ್ತಾಯಿದೆ. ಈ ಟ್ರೇಡಲ್ಲಿ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಬೈಯಿಂಗ್ ತೊಗೊಳಕ್ಕೆ, ಬೈ ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೆ. ಯಾವಾಗ ಈ ಪ್ರೈಸ್ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಇಲ್ಲಿ ರಿಟೆಸ್ಟ್ ಮಾಡುತ್ತೋ ಇಲ್ಲಿ ಕನ್ಫರ್ಮೇಷನ್ ಕ್ಯಾಂಡಲ್ ಸಮೇತ ನಾನು ಬೈ ಪ್ಲ್ಯಾನ್ ಮಾಡೋದು. ಸೊ ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ಫಿಫ್ತ್ ಪೇರ್ ಬಂದ್ಬಿಟ್ಟು ಯೂರೋ GBP. ಇದು ನಾನು ಪ್ಲ್ಯಾನ್ ಮಾಡಿದಾಗಲೇ ಒಳ್ಳೆ ಮೊಮೆಂಟಮೇ ಕೊಡ್ತು. ಬಟ್ ಎಲ್ಲೂ ಎಂಟ್ರಿ ಸಿಕ್ಕಿಲ್ಲ ನನಗೆ. ಗುಡ್ ಥಿಂಗ್ ಏನಂದರೆ ನಮ್ಮ ಫೇವರಲ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಪೇರ್ ಬಂದು GBP USD. ನೆಕ್ಸ್ಟ್ ಪೇರ್ ಬಂದು GBP USD. ನಾನು ಈ ಪೇರಲ್ಲಿ ಪ್ರೈಸು ಬ್ರೇಕ್ ಡೌನ್ ಮಾಡಿ ರಿಟೆಸ್ಟಲ್ಲಿ ಸೆಲೆಕ್ಟ್ ಪ್ಲ್ಯಾನ್ ಮಾಡೋಕ್ಕೆ ಕಾಯ್ತಾಯಿದ್ದೀನಿ. ಬ್ರೇಕ್ ಮಾಡಿದ್ಮೇಲೆ ಅಂಟೇನೋ ಬ್ರೇಕ್ ಡೌನ್ ಕೊಟ್ಟಿಲ್ಲ. ನೆಕ್ಸ್ಟ್ ಬಂದು USD JPY. ನಾನಿಲ್ಲಿ ಸೆಲ್ ಪ್ಲ್ಯಾನ್ ಮಾಡ್ತಾಯಿದ್ದೆ ಬಿಕಾಸ್ ಡೈರೆಕ್ಷನ್ ನನ್ನ ಫೇವರಲ್ಲಿತ್ತು. ಒಂದೇನೆಂದರೆ ಈ ಸಪೋರ್ಟ್ ಬ್ರೇಕ್ ಆಗೋವರೆಗೂ ನಾನು ಟ್ರೇಡ್ ತೊಗೊಳ್ಬಾರ್ದು ಅಂತ ಕಾಯ್ತಾಯಿದ್ದೆ. ಬಿಕಾಸ್ ಆಲ್ಮೋಸ್ಟ್ ಆಗಸ್ಟ್ 25th ಪ್ರೈಸು ಇಲ್ಲೇ ಟ್ರೇಡ್ ಆಗ್ತಾಯಿದೆ. ಸೊ ಐದರ್ ನನ್ನ ಫೇವರಲ್ಲಿ ಬೇಕು ಅಂದರೆ ಬ್ರೇಕ್ ಡೌನ್ ಕೊಟ್ಟು ರಿಟೆಸ್ಟ್ ಕೊಡೋಕ್ಕಾಯಿತು. ಅದಕ್ಕೋಸ್ಕರ ಕಾಯ್ತಾಯಿದ್ದೆ. ನನಗೆ ಬ್ರೇಕ್ ಡೌನ್ ರೇಟ್ ಸಿಕ್ಕಿಲ್ಲ. ಸೊ ನಾನು ಟ್ರೇಡಿಂಗ್ ಪ್ಲ್ಯಾನ್ ಮಾಡಲಿಲ್ಲ. ಲಾಸ್ಟ್ ಪೇರ್ ಆಫ್ ದ ವೀಕ್ CAD JPY. ಈ ಪೇರಲ್ಲಿ ನಾನು ಟ್ರೇಡ್ ಮಾಡೋದಕ್ಕಿಂತ ಅಬ್ಸರ್ವ್ ಮಾಡೋಕ್ಕಾಯಿತು. ಬಿಕಾಸ್ ಟೈಮ್ ಫ್ರೇಮ್ ಮಿಕ್ಸ್ ಆಗಿಬಿಟ್ಟಿದೆ. ಒಂದು ಟೈಮ್ ಫ್ರೇಮ್ ಬುಲಿಶ್ ಇದ್ದರೆ ಒಂದು ಟೈಮ್ ಫ್ರೇಮಲ್ಲಿ ಬೇರಿಶ್ ಇದೆ. ಸೊ ಜಸ್ಟ್ ಅಬ್ಸರ್ವ್ ಮಾಡೋಕ್ಕಾಯಿತು. ನನಗೇನಾದರೂ 4 ಅವರ್ಸಲ್ಲಿ ಇಲ್ಲಿ ರಿಜೆಕ್ಷನ್ ತೊಗೊಂಡು 4 ಅವರ್ಸ್ ಬೇರಿಶ್ ಕನ್ವರ್ಟ್ ಆದಾಗ ನಾನು ಪಕ್ಕ ಪ್ಲ್ಯಾನ್ ಮಾಡ್ತಾಯಿದ್ದೆ ಟ್ರೇಡ್ಗೆ. ಬಟ್ ವೀಕಲ್ಲಿ ಮಾರ್ಕೆಟ್ ಓಪನ್ ಆಗಿದೆ, ಗ್ಯಾಪ್ ಅಪ್ ತೊಗೊಂಡು ಬುಲಿಶ್ ಹೋಗ್ತಾಯಿದೆ. ಸೊ ನಥಿಂಗ್ ವರಿ. ಸೊ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ಇಷ್ಟೇ, ಮತ್ತೇನೂ ಇಲ್ಲ. ಈಗ ಮನೆಗೆ ಹೋಗಿದ್ದೆ, ಸೀದಾ 2:30 ಹಂಗೆ ಜಿಮ್ಗೆ ಹೋಗಬೇಕು. ಆ ಟೈಮಲ್ಲಿ ಸಿಗ್ತೀನಿ. ಸೊ ಗೈಸ್, ಮಾರ್ಕೆಟ್ ಅಪ್ಡೇಟ್. ಈಗ ಟೈಮ್ 12:15 ಆಗಿದೆ, ಬೆಳಗಿನ ಜಾವ.
ಮೀನ್ಸ್ ಮಧ್ಯರಾತ್ರಿ ಜಿ ಬಿ ಪಿ ಯು ಎಸ್ ಡಿ ನೋಡಿದ್ರೆ ಟ್ರೇಡ್ ಆಪರ್ಚುನಿಟಿ ಇದೆ. ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ನೋ ಅದೇ ಥರ ಎಂಟ್ರಿ ಸಿಕ್ಕಿದೆ. ಒಂದು ಪ್ರಾಬ್ಲಮ್ ಏನಂದರೆ ಈ ಟ್ರೇಡ್ ಪ್ಲ್ಯಾನು ನ್ಯೂಯಾರ್ಕ್ ಎಂಡಿಂಗ್ ಸೆಕ್ಷನಲ್ಲಿ ರೆಡಿ ಆಗ್ತಾಯಿದೆ. ಬಿಕಾಸ್ ನ್ಯೂಯಾರ್ಕ್ ಎಂಡ್ ಆಗಿದೆ, ಮಾರ್ಕೆಟ್ ಸ್ಲೋ ಆಗಿಬಿಡುತ್ತೆ. ಬಟ್ ಈವನ್ ಇನ್ನೂ 1.5 ಗಂಟೆ ಟೈಮ್ ಇದೆ ನ್ಯೂಯಾರ್ಕ್ ಎಂಡ್ ಆಗೋಕ್ಕೆ, ನ್ಯೂಯಾರ್ಕ್ ಸೆಕ್ಷನ್. ಸೊ ಇಲ್ಲಿ ಟ್ರೇಡ್ ತೊಗೋಬೋದು. ತೊಗೊಂಡಿರೋ ರೀಸನ್ ಬಂದು ಎಲ್ಲ ಟೈಮ್ ಫ್ರೇಮ್ ಒಂದೇ ಡೈರೆಕ್ಷನಲ್ಲಿದೆ, ಅದು ಬೇರೆ ಇಶ್ಯೂ. ಆ್ಯಂಡ್ ಪಾಸ್ಟಲ್ಲಿ ನೋಡಿದ್ರೆ ಸೇಮ್ ಇದೇ ಥರ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಕೊಟ್ಟು ರೀಟೆಸ್ಟಲ್ಲಿ ಟ್ರೇಡ್ ತೊಗೊಂಡಿದ್ದೆ, ಅದು ಕೂಡ ನನ್ನ ಟಾರ್ಗೆಟ್ ಹೋಗಿತ್ತು. ಸೇಮ್ ಅದೇ ಥರ ಇಲ್ಲೂ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ, ಅಪ್ಡೇಟ್ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ಇದು ಡೇ 4 ಆಫ್ ಫಸ್ಟ್ ವೀಕ್ ವ್ಲಾಗ್. ಒಂದು ಮಧ್ಯರಾತ್ರಿ ಒಂದು ಟ್ರೇಡ್ ತೊಗೊಂಡಿದ್ದೆ, ಅದರ ಅಪ್ಡೇಟ್ ತೋರಿಸ್ತೀನಿ ನೋಡಿ. ನಾನು ಅಂದ್ಕೊಂಡೆ ಇಲ್ಲಿಂದ ಸೈಡ್ ವೇಸ್ ಆಗುತ್ತೆ ಅಂತ, ಸ್ಟಿಲ್ ಪರವಾಗಿಲ್ಲ, ಒಳ್ಳೆ ಮೂಮೆಂಟೇ ಕೊಟ್ಟಿದೆ. ಆಲ್ಮೋಸ್ಟ್ 1:1 ಮೇಲೇ ಇದೆ. ಇಲ್ಲೊಂದು ಚಿಕ್ಕ ಸಪೋರ್ಟ್ ಇತ್ತು, ಅದನ್ನು ಬ್ರೇಕ್ ಮಾಡ್ಕೊಂಡಿದೆ. ಇಲ್ಲಿಂದ ಇದ್ದಿದ್ದು ಸಪೋರ್ಟ್ನ ಬ್ರೇಕ್ ಮಾಡ್ಕೊಂಡಿದೆ. ಮೂಮೆಂಟ್ ಅಂತೂ ಚೆನ್ನಾಗಿ ಕೊಡ್ತಾ ಇದೆ. ನೋಡೋಣ ನಮ್ಮ ಟಾರ್ಗೆಟ್ ಸಿಗುತ್ತಾ ಅಂತ. ನೆಕ್ಸ್ಟ್, ಹಲೋ ಗೈಸ್, ಇದು ಡೇ 5 ಆಫ್ ಫಸ್ಟ್ ವೀಕ್ ವ್ಲಾಗ್. ಈಗ ಟೈಮ್ ನೋಡಿದ್ರೆ 12 ಗಂಟೆ ಮಧ್ಯಾಹ್ನ. ಬನ್ನಿ ಸೀದಾ ಮಾರ್ಕೆಟ್ ಅಪ್ಡೇಟ್ ಮಾಡೋಣ. ಸೊ ನಮ್ಮ ಫಸ್ಟ್ ಪೇರು ಯಾವುದು ಬೇರೆ ಯಾವುದೂ ಅಲ್ಲ, GBP/USD. ಮೊನ್ನೆ ಟ್ರೇಡ್ ತೊಗೊಂಡಿದ್ವಿ ನೈಟು, ಅದರದ್ದೇ ಅಪ್ಡೇಟು. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಮೊನ್ನೆ ಇಲ್ಲಿ ಎಂಟ್ರ್ ಆಗಿದ್ದು ನಾನು ಮಾರ್ಕೆಟಲ್ಲಿಂದ ಬ್ಯಾಕ್ ಟು ಬ್ಯಾಕ್ 2 ಸಲ ಆಲ್ಮೋಸ್ಟ್ ಬಂತು ಕಾಸ್ಟ್ಗೆ. ಈಗ ಒಳ್ಳೆ ಮೂಮೆಂಟ್ ಕೊಡ್ತಾ ಇದೆ. ಆಲ್ಮೋಸ್ಟ್ ಪ್ರೀ ಲಂಡನ್ ಸೆಕ್ಷನು ಒಂದು 20 ಮಿನಿಟ್ಸ್ ಆಗಿದೆ, ಲಂಡನ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಮೂಮೆಂಟ್ ಕೊಡ್ತಾ ಇದೆ. ಟಾರ್ಗೆಟ್ ರೀಚ್ ಆಗುತ್ತೆ ಅಂದ್ಕೊಳ್ತೀನಿ. ಟಾರ್ಗೆಟ್ ಬಂದು ಇಲ್ಲಿದೆ ಪ್ರೀವಿಯಸ್ ಲೋ. ಇಲ್ಲಿಂದ ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಲಾಸ್ಟ್ ಟೈಮೆಲ್ಲ. ಸೊ ಇದಕ್ಕಿಂತ ಜಾಸ್ತಿ ಬೇಡ. ಈಗ ಗೋಲ್ಡ್ದೊಂದು ಅಪ್ಡೇಟ್ ಕೊಡಬೇಕಾಯಿತು. ನಾನು ನೈಟ್ ಗೋಲ್ಡ್ ಅನಲೈಸ್ ಮಾಡ್ತಾ ಇದ್ದೆ, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ನೋಡೋಣ ಬನ್ನಿ ಏನಂತ ಹೇಳ್ತೀವಿ. ನೋಡಿ ಗೋಲ್ಡ್ ಪೇರ್ ಸಿಂಪ್ಲಿ ಇಲ್ಲಿ ನೋಡಿದ್ರೆ ಗೋಲ್ಡು ಹೈಯರೇ ಇದೆ. ಎವ್ರಿ ಟೈಮ್ ಫುಲ್ ಹೈಯಲ್ಲೇ ಹೋಗ್ತದೆ ಎವ್ರಿ ಕ್ಯಾಂಡಲ್. ಇದು ನಾನು ವೀಕ್ಲಿ ಕ್ಯಾಂಡಲಲ್ಲಿದ್ದೀನಿ, ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡ್ಕೋಬೋದು. ಇನ್ನೊಂದು ಸಲ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ. ವೀಕ್ಲಿ ಕ್ಯಾಂಡಲಲ್ಲಿದ್ದೀನಿ. ನಾನಿಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ಫ್ರಮ್ ಆಗಸ್ಟ್ 25ಇಂದ 2, 3, 4, 5, 6, 7, 8 ಇವತ್ತಿಗೆ 8ನೇ ವಾರ, ಮೀನ್ಸ್ 8ನೇ ವೀಕ್, 8th ವೀಕ್ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲೇ ಫಾರ್ಮ್ ಆಗಿದೆ. ಸೊ ನಾನು ಹಳೆ ಡೇಟಾ ನೋಡ್ತಾ ಇದ್ದೆ, ಎಷ್ಟು ಕ್ಯಾಂಡಲ್ಸ್ಗಳು ಫಾರ್ಮ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಇದೇ ರೀತಿ ಅಂತ. ಹಂಗೆ ನೋಡೋಕೆ ಹೋದರೆ ಮ್ಯಾಕ್ಸಿಮಮ್ 9 ಕ್ರಿಯೇಟ್ ಆಗಿದೆ, ಅದು 2020. ಅದು ಬಿಟ್ಟರೆ ಯಾವಾಗಲೂ ಆಗಿಲ್ಲ. ಆ್ಯಾವ್ರೇಜ್ 5 to 6, 7 ಆ ಥರ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಎವ್ರಿ ವೀಕು. ಇದು ಕರೆಂಟ್ ಡೇಟಾ ಪ್ರಕಾರ 8th ವೀಕ್. ಇದು ನನ್ನ ಪ್ರಿಡಿಕ್ಷನ್ ಏನಂದರೆ, ನೆಕ್ಸ್ಟ್ ವೀಕ್ ಕ್ಯಾಂಡಲು ಬೇರಿಶ್ ಇರುತ್ತೆ, ಅಥವಾ ನೆಕ್ಸ್ಟ್ ವೀಕ್ ಏನಾದರೂ ಬುಲಿಶ್ ಇದ್ದರೆ ಅದರ ನೆಕ್ಸ್ಟ್ ವೀಕಿಂದ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ಸ್ ತೊಗೊಳುತ್ತೆ. ಐದರ್ ಈಗ ನೆಕ್ಸ್ಟ್ ವೀಕ್ ಏನಾದರೂ ಬೇರಿಶ್ ಇದ್ದರೆ ಜಸ್ಟ್ ಸಿಂಗಲ್ ಕ್ಯಾಂಡಲು ಒಂದು ಈ ರೀತಿ ಫಾರ್ಮ್ ಆಗ್ಬೋದು, ಒಂದು ಇಷ್ಟಕ್ಕೆ ಕಲರ್ ಚೇಂಜ್ ಈ ರೀತಿ ರೆಡ್ ಫಾರ್ಮ್ ಆಗ್ಬೋದು. ಅಥವಾ ಇನ್ನೇನಾದರೂ ನೆಕ್ಸ್ಟ್ ವೀಕ್ ಏನಾದರೂ ಗ್ರೀನ್ ಕ್ಯಾಂಡಲೇ ಫಾರ್ಮ್ ಆಯಿತು ಅಂದರೆ, ವೀಕ್ಲಿ ಕ್ಯಾಂಡಲ್ ಮಾತಾಡ್ತಾರೆ ನಾನು, ವೀಕ್ಲಿ ಕ್ಯಾಂಡಲೇ ಈ ಥರ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತಾಯಿದೆ ಸಮ್ ಕೈಂಡ್ ಆಫ್ ಈ ಥರ ಅಂದರೆ, ಅದ್ರ ನೆಕ್ಸ್ಟ್ ವೀಕು ಈ ವೀಕ್ಲಿ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ವೀಕ್ ಏನು ಫಾರ್ಮ್ ಆಗುತ್ತೆ, ಇಲ್ಲಿಂದ ಒಂದು ಬೇರಿಶ್ ಅಥವಾ ಕರೆಕ್ಷನ್ ಮಾರ್ಕೆಟ್ ನೋಡ್ಬೋದು ಅಂದ್ಕೊಳ್ತೀನಿ. ಬಿಕಾಸ್ ಹಳೆ ಡೇಟಾ ಅದನ್ನು ಹೇಳ್ತಾ ಇದೆ. ಸೊ ಒಂದು ಇಲ್ಲಿ 2020 ನೋಡ್ಬೋದು ಡೇಟಾ ಏನು ಹೇಳ್ತಾ ಇದೆ ಅಂತ. ಇಲ್ಲಿ ಗ್ರೀನ್ ಕ್ಯಾಂಡಲಿಂದ ಅಬ್ಸರ್ವ್ ಮಾಡಿದ್ರೆ 1, 2, 3, 4, 5, 6, 7, 8, 9 ಬ್ಯಾಕ್ ಟು ಬ್ಯಾಕ್ 9 ಕ್ಯಾಂಡಲ್ಸ್ ಫಾರ್ಮ್ ಆಗಿತ್ತು ಗ್ರೀನಲ್ಲಿ. ಅದಾದಮೇಲೆ ಒಂದು ಕರೆಕ್ಷನ್ ನೋಡ್ಕೊಂಡ್ವಿ. ಕರೆಕ್ಷನ್ ಆಲ್ಮೋಸ್ಟ್ 16% ಕರೆಕ್ಷನ್ ತೊಗೊಂಡಿತ್ತು. ಎಲ್ಲಿಂದ ಪಂಪ್ ಆಗಿತ್ತು ಅಲ್ಲಿಗೆ ತೊಗೊಂಡಿತ್ತು. ಸೊ ನೆಕ್ಸ್ಟ್ ಬಂದು 2019 2, 3 ಜಾಸ್ತಿ ಏನು ಫಾರ್ಮ್ ಆಗಿಲ್ಲ. ಇಲ್ಲೊಂದು ಡೋಜ್ ಇದೆ. ಓಕೆ 1, 2, 3, 4, 6 ಕ್ಯಾಂಡಲ್ ಫಾರ್ಮ್ ಆಗಿತ್ತು. 6 ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿದ್ರೆ ಬೇರಿಶ್ ಕ್ಯಾಂಡಲ್ ಆಗಿತ್ತು. ಸೊ ನೆಕ್ಸ್ಟ್ ಬಂದು 2016 ಇಲ್ಲಿ ನೋಡ್ಬೋದು 6 ಕ್ಯಾಂಡಲ್ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ ಆಗಿದೆ. ಅದಾದಮೇಲೆ ಬೇರಿಶ್ ಒಂದು ಟ್ರೆಂಡ್ ಆಯಿತು. ಆಲ್ಮೋಸ್ಟ್ ಎಷ್ಟು ತುಂಬಾ ಬಿತ್ತು ಮಾರ್ಕೆಟ್. ಇದು 17% ಬಿದ್ದಿದೆ. ದೆನ್ ಅಗೈನ್ ಇಲ್ಲಿ 2011 2, 3, 4, 5, 6, 7, 7 ಬ್ಯಾಕ್ ಟು ಬ್ಯಾಕ್ ಕ್ಯಾಂಡಲ್ಸ್ ಫಾರ್ಮ್ ಆಯಿತು. ಅದಾಗಿ ನೆಕ್ಸ್ಟ್ ವೀಕ್ ನೋಡಿದ್ರೆ 8th ವೀಕ್ ರೆಡ್ ಕ್ಯಾಂಡಲ್ ಆಯಿತು, ಅಂದರೆ ಬೇರಿಶ್ ಕ್ಯಾಂಡಲ್ ವೀಕ್ಲಿ ಕ್ಯಾಂಡಲಲ್ಲಿ. ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದ್ರೆ ಅದಾದಮೇಲೆ ಮಾರ್ಕೆಟ್ ಕರೆಕ್ಷನ್ ತೊಗೊಂಡು ಚಿಕ್ಕದು 17%, ಚಿಕ್ಕದಲ್ಲ, ಒಂದು ನಾರ್ಮಲ್ ಕರೆಕ್ಷನ್ನೇ ತೊಗೊಂಡಿದೆ. ನೆಕ್ಸ್ಟ್ 2006 ಇಲ್ಲೂ ಕೂಡ ನೋಡ್ಬೋದು 1, 2, 3, 4, 5, 6, 7
ಎಂಟು ಕ್ಯಾಂಡಲ್ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದಾಗಿದ್ದೆ ನೆಕ್ಸ್ಟ್ ವೀಕಲ್ಲಿ ನೋಡಿದ್ರೆ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ಅದು ಆಲ್ಮೋಸ್ಟ್ 22 to 23% ಕರೆಕ್ಷನ್ ತೊಗೊಳ್ತು. ಇಟ್ಸ್ ಕ್ರೇಜಿ. ಅದಾದಮೇಲೆ ಇವೆಲ್ಲ ಚಿಕ್ಕ ಬ್ಯಾಕ್ ಟು ಬ್ಯಾಕ್ 5 ವೀಕ್ಸ್ ಕ್ಯಾಂಡಲ್. ಇಲ್ಲಿ 1 2 3 4 5 6 7 8 ಇಲ್ಲೂ ಕೂಡ 8 ಕ್ಯಾಂಡಲ್ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ ಆಗಿದೆ. 9th ವೀಕ್ ನೋಡಿದ್ರೆ ಒಂದು ಡೋಜಿ ಫಾರ್ಮ್ ಆಯಿತು ರೆಡ್ಡಲ್ಲೇ. ಅದಾದಮೇಲೆ ನೋಡಿದ್ರೆ ಅಗೈನ್ ಕರೆಕ್ಷನ್ ಎಷ್ಟು 13% ಬಿದ್ದಿದೆ. ಸೊ ಇದನ್ನೇನು ಹೇಳುತ್ತೆ ಅಂದರೆ, ನನಗೆ ಡೇಟಾ ಹೇಳ್ತಾ ಇದೆ, ಪಾಸ್ಟ್ ಡೇಟಾ ನಾನು ಬಿಲೀವ್ ಮಾಡ್ತೀನಿ. ಆದ್ದರಿಂದ ಐದರ್ ನೆಕ್ಸ್ಟ್ ವೀಕ್ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಥವಾ ಅದರ ನೆಕ್ಸ್ಟ್ ವೀಕ್ ಫಾರ್ಮ್ ಆಗಿ ಒಂದು ಕರೆಕ್ಷನ್ಸಲ್ಲಿರುತ್ತೆ, ಒಂದು ಚಿಕ್ಕ ಕರೆಕ್ಷನು. ನನ್ನ ಪ್ರಿಡಿಕ್ಷನ್ ಆಲ್ಮೋಸ್ಟ್ ಈ ಫಿಫ್ತ್ ಲೆವೆಲ್ಗೆ ಬರ್ಬೋದು. ನೋಡೋಣ, ಜಸ್ಟ್ ಪ್ರಿಡಿಕ್ಷನ್, ಹಿಂಗೆ ಆಗುತ್ತಾ ಇಲ್ಲ ನೋಡೋಣ. ಸೊ ನೆಕ್ಸ್ಟ್ ಅಪ್ಡೇಟ್ ಸಿಗ್ತೀನಿ. ಇದು ಬೇಸಿಕ್ಸ್ ಆಫ್ ಫಸ್ಟ್ ವೀಕ್ ಬ್ಲಾಗ್. ನಿನ್ನೆ ನಾನು ಮಾರ್ಕೆಟ್ ಅಪ್ಡೇಟ್ ಕೊಡೋಕ್ಕಾಯಿತು, ಸ್ವಲ್ಪ ಕೆಲಸ ಇರೋದ್ರಿಂದ ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಇದು ಈ ವಾರದ ಕೊನೆಯ ಮಾರ್ಕೆಟ್ ಅಪ್ಡೇಟ್. ಬನ್ನಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು. ಓಕೆ, ಬಿಟ್ಟಿದೆ ಎಷ್ಟು ಟೈಮ್. ಈಗ ಟೈಮ್ ಬಂದು 11:16, 11:15 ಬೆಳಿಗ್ಗೆ. ಫಸ್ಟ್ ಮಾರ್ಕೆಟ್ ಅಪ್ಡೇಟ್ ಹೋಗೋಣ. ಮೊದಲನೇ ಪೇರು ಬೇರೆ ಯಾವುದೂ ಅಲ್ಲ, GBP/USD. ಫೈನಲಿ ಟಾರ್ಗೆಟ್ ಹಿಟ್ ಆಗಿದೆ. ಆ್ಯಕ್ಚುಲಿ 7:15 ಹಿಟ್ ಆಗಿದೆ ನಿನ್ನೆ ರಾತ್ರಿ. ನಿನ್ನೆ ಲಂಡನ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಟಾರ್ಗೆಟ್ ಹೋಗಿ ಇಲ್ಲಿ ಒಂದು ಚಿಕ್ಕ ಗ್ಯಾಪ್ ಇತ್ತು ಅಷ್ಟೇ, ಚಿಕ್ಕ ಪಿಪ್ ಗ್ಯಾಪ್ ಇತ್ತು. ಆಲ್ಮೋಸ್ಟ್ ಎಷ್ಟು ಬರೀ ಒಂದು 2-3 ಪಿಪ್ ಗ್ಯಾಪ್ ಇತ್ತಷ್ಟೇ. ಅರ್ಧ ನನ್ನ ಟಾರ್ಗೆಟಿಂದ ಅರ್ಧಕ್ಕೆ ಮೇಲೆ ಹೋಗಿ ಅಲ್ಲಿಂದ ರಿವರ್ಸ್ ಆಗಿ ಅಗೇನ್ ಮತ್ತೆ ನನ್ನ ಟಾರ್ಗೆಟ್ ಬಂದು, ನಾನು ಆ್ಯಕ್ಚುಲಿ ನೈಟ್ ನೋಡಲಿಲ್ಲ ಇದನ್ನು, ಬೆಳಗ್ಗೆ ಚೆಕ್ ಮಾಡಿದ್ದು. ನೋಡಿದ್ರೆ ಮಾರ್ಕೆಟ್ ಇಲ್ಲಿ ಬಂದು ಸಸ್ಟೈನ್ ಆಗ್ತಾಯಿದೆ. ನಾನು ಟಾರ್ಗೆಟ್ ಹಿಟ್ ಮಾಡಿ ಬ್ರೇಕ್ ಮಾಡಿ ಇನ್ನೂ ತೆಳಗೋಗಿದೆ. ಸೊ ಹಂಗೆ ಲೆಕ್ಕ ನೋಡಿದ್ರೆ ನಾರ್ಮಲಾಗಿ ನಾವು 1:2.5 ಕ್ಯಾಪ್ಚರ್ ಮಾಡ್ತೀವಿ ನಾರ್ಮಲು. ಬಟ್ ನಾನು ಹಂಗೆ ಬಿಟ್ಟಿರೋದ ಕಾರಣ ಆಲ್ಮೋಸ್ಟ್ 1:3.5 ಕ್ಯಾಪ್ಚರ್ ಲೆವೆಲ್ ಬರುತ್ತೆ. ಸೊ